Bhima on the screen, guys. Tirga housefull. ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭಯ ಅದಕ್ಕೂ ಕಿಚ್ಚ ಭುವನ್ ಮಾಡುವ ನಮಸ್ಕಾರ ಗೈಸ್. ಇವಾಗ ನಾನು ಸುರೇಶ್ ಮನೆ ಹತ್ರ ಬಂದಿದ್ದೀನಿ. ಯಾಕೆ ಅಂತ ಅಂದರೆ ನಾವು ಆಮೇಲಿಂದ ಮೂವಿಗೆ ಹೋಗ್ತಾಯಿದ್ದೀವಿ. ಯಾವ ಮೂವಿ ಅಂದರೆ ಭೀಮಾಗೆ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಯಾಕೆ ಅಂದರೆ ಫಸ್ಟ್ ಟೈಮ್ ಹೋದಾಗ ಬ್ಲಾಗ್ ಮಾಡಿರಲಿಲ್ಲ, ಸೆಕೆಂಡ್ ಟೈಮ್ ಮಾಡಬೇಕು ಅಂತ ಮತ್ತೆ ಹೋಗ್ಬೇಕು ಅನ್ನಿಸ್ತು. ಅದಕ್ಕೆ ಮತ್ತೆ ಹೋಗ್ತಾಯಿದ್ದೀವಿ ನವರಂಗ್ ಥಿಯೇಟ್ರಿಗೆ. ಈಗ ಸ್ವಲ್ಪ ಏನೋ ಎಡಿಟ್ ಮಾಡೋದಿತ್ತು, ಅದಕ್ಕೆ ಮಾಡ್ತಾ ಕೂತಿದ್ದೆ. ನಾಯಿ ಅದಕ್ಕೆ ಇಲ್ಲಿಂದ ಇವನ್ನ ಪಿಕ್ ಮಾಡೋಕ್ಕೆ ಅಂದರೆ ನಾನು ಹಿಂಗೆ ಎಲ್ಲ ಹೋಗಿದ್ದೆ. ಇವಾಗ ಇವನ ಜೊತೆ ತಿರ್ಗಾ ನಮ್ಮ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಆಮೇಲೆ ನವರಂಗ್ ಥಿಯೇಟ್ರ್ ಹತ್ರ ಸಿಗ್ತೀನಿ. ಇನ್ನೊಂದು ಹೇಳ್ತೀನಿ, ಈಗ ಈ ಒಂದು ವೀಕ್ ಏನು ಬ್ಲಾಗ್ ಬರುತ್ತೆ ಕಂಪ್ಲೀಟ್ಲಿ ಭೀಮಾ ವೀಕ್ ಅಂತಲೇ ಇಟ್ಕೊಳ್ಳಿ. ಯಾಕಂದರೆ ಕಂಪ್ಲೀಟ್ ಬರೀ ಭೀಮಾದೇ ಹಾಕ್ತೀನಿ, ಭೀಮಾ ಮೂವಿದೇ ಹಾಕೋದು. ಯಾಕೆಂದರೆ ಒಂದು ಒಳ್ಳೆ ಮೆಸೇಜ್ ಇದೆ ಆ ಮೂವಿಲಿ. ಸೊ ಆ ಒಂದು ದುನಿಯಾ ವಿಜಯ್ ಸರ್ ಅವರು ಏನು ಹೇಳಕ್ಕೆ ಹೊರಟಿದ್ದಾರೆ ಜನಕ್ಕೆ, ಅಂದರೆ ಬೇರೆಯವರು ಇದಕ್ಕೆ ಸೇರಿಕೊಂಡು ಹಾಳಾಗಬಾರ್ದು ಆ್ಯಂಡ್ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಅವ್ರ ಕೈಗೆ ಜೋಡಿಸೋಣ ಅಂತ ನಾವು ಕಂಪ್ಲೀಟ್ಲಿ 1 ವೀಕ್ ಪೂರ್ತಿ ಭೀಮಾ ವೀಕ್ ಅಂತ ಮಾಡ್ತಾಯಿದ್ದೀನಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಕಂಪ್ಲೀಟ್ಲಿ ಎಲ್ಲರೂ ಎಲ್ಲ ವೀಡಿಯೋನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿಲ್ಲ ಅಂದರೆ ಈಗ ಸೀದಾ ನಾನು ಬ್ಲಾಗ್ನ ನವರಂಗ್ ಥಿಯೇಟ್ರ್ ಹತ್ರ ಕಂಟಿನ್ಯೂ ಮಾಡೋಣ. ನವರಂಗ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಚಾರ್ಜಿಂಗ್ ಇಲ್ಲ, ಚಾರ್ಜಿಂಗ್ ಹಾಕ್ಕೊಂಡು ನಮ್ಮ ಮನೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಸೀದಾ ನಿಮಗೆ ನವರಂಗ್ ಹತ್ರ ಸಿಗ್ತೀನಿ. ಗೈಸ್ ಫೈನಲಿ ನವರಂಗಿಗೆ ಬಂದ್ವಿ, ಭೀಮಾ ಥಿಯೇಟರ್ಗೆ ಟಿಕೆಟ್ ತೊಗೊಂಡ್ವಿ. ಈ ಕ್ರೌಡಲ್ಲಿ ಎಷ್ಟೋ ಸಾಹಸ ಮಾಡಿ ತಗೊಂಡ್ವಿ ಫೈನಲಿ. ಈಗ ಮೇಲ್ಗಡೆ ಹೊರಡಬೇಕು. ಮೇಲೆ ಮೇಲೆ ಭೀಮಾ ಫಿಲಮ್ಗೆ ಬಂದಿರೋದು ದುನಿಯಾ ವಿಜಯ್ ಸರ್ ಅವರ ಮೂವಿಗೆ. ಸೊ ಯಾವ ಸೀಟ್ ಇರೋ ನಂಬರ್ ಏನು? ನಂಬರ್ D14 ನೋಡಂಗೆ. यूनिवर्सिटी का ऑनलाइन MBA प्रोग्राम आपके प्रमोशन का एलिमेंट Bhima on the screen, guys. ಏನಣ್ಣ ಎಲ್ರಿಗೂ ಒಳ್ಳೇದ್ ಬಯಸ್ತೀರಲ್ಲ, ಇಂಥವ್ರು ಇರೋದಂಟ ಒಳ್ಳೆತನ ಕಾಲ ಇಲ್ಲ ಅಣ್ಣ, ಒಳ್ಳೆತನ ಕಾಲ. ಭೀಮ ರಾಮಯ್ಯನ ಕೊಟ್ಟು ಮಾತನ್ನು ಉಳಿಸ್ಕೊಂಡೇ ಬಂದಿದೆ. ಮಂಜು ಏನ್ ನಿನ್ನೆ ಏರಿಯಾಗೆ ಬರಕ್ ಹೇಳ್ತಾ ಇದಾರೆ? ಏಯ್ ಮಾತಾಡ. ನಾನು ನಿನ್ನಂತವ್ರ ಕಾಲ್ನ ಫೋನ್ ಕಾಲ್ನ ಕೈ ಮುಟ್ಟಾಡ ಲೈಫ್ ಕಾಲ ಮಾಡುತ್ತೆ. ಎಷ್ಟು ಕಿಲೋಮೀಟರ್ ಗಟ್ಟಲೆ ಐತೆ ಹೇಳಲ್ಲ ಜೊತೆ ಬರ್ತೀವ ಬಾರ ನೋಡೋಣ. ಅಂದ್ರೆ ನನ್ನ ಪರಿಚಯ ಇಲ್ವೋ? ಹೆಂಗ್ ಬಚ್ಚ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ಬಂದೇ ಬರ್ತೀನಿ.
ಗೈಸ್ ಫೈನಲಿ ಇವಾಗ ಚೆನ್ನಾಗಿ ಕಾಣಿಸ್ತೀನಿ ಗೈಸ್. ಇವಾಗ ಫೈನಲಿ ಅಲ್ಲ, ಒಂದು ಹಿಂದೆ ಹೋಗುತ್ತೆ, ಒಂದು ಮುಂದೆ ಹೋಗುತ್ತೆ. ಇದು ಮುಂದಕ್ಕೆ ಹೋಗಲ್ಲ, ಇದು ಹಿಂದಕ್ಕೆ ಹೋಗಲ್ಲ, ಇದು ಮುಂದಕ್ಕೆ ಬರಲ್ಲ. ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ನವರಂಗ್. ಎಷ್ಟು ಚೆನ್ನಾಗಿತ್ತು. ಸೊ ಇವಾಗ ಫೈನಲಿ ಇಂಟರ್ವಲ್ ಇವಾಗ ನೆಕ್ಸ್ಟ್ ಏನಾಗುತ್ತೆ ನೋಡಬೇಕು. ಶೆಡ್ ಹಾಕೋರೆ, ಶೆಡ್ ಓಪನ್ ಮಾಡಾದ್ಮೇಲೆ ಏನೇನು ನಡೆಯುತ್ತೆ ಅಂತ ನೋಡಬೇಕು. ಚೆನ್ನಾಗಿದೆ, ರುಚಿ. ಇನ್ನೂ ಪೂರ್ತಿ ಫಿಲಮ್ ನೋಡಾದ್ಮೇಲೆ ಗೊತ್ತಾಗೋದು. ನಾನು ನೋಡಿದ್ದೀನಿ, ಬಟ್ ನಿಮ್ಮ ಮುಂದೆ ನಾನು ಫಸ್ಟ್ ಟೈಮ್ ಹೇಳ್ತಿರೋದ್ರಿಂದ ಫಸ್ಟ್ ಟೈಮ್ ಆಡಿಯನ್ಸ್ ಥರನೇ ನಾನು ಫೀಲ್ ಮಾಡಿ ಹೇಳ್ತಾಯಿದ್ದೀನಿ ನಿಮಗೆ. ತುಂಬ ಕ್ರೌಡ್ ಇದೆ ಗೈಸ್. ಎಲ್ಲ ಒಂದೊಂದು ಸೀಟ್ ಗ್ಯಾಪ್ ಇದೆ ಹೊರತು ಕಂಪ್ಲೀಟ್ ಎಲ್ಲನೂ ಫಿಲಪ್ ಆಗೋಗಿದೆ. ಇವರೆಲ್ಲ ನಾವಲ್ಲವರೆಲ್ಲ ನನ್ನ ಫ್ರೆಂಡ್ಸು ಒಂದು 15 ಜನ ಬಂದಿದ್ದಾರೆ. ಅವರೆಲ್ಲ ಕೆಳಗೆ ಕೂತಿದ್ದಾರೆ. ಅವ್ರಿಗೆ ಕೆಳಗೆ ಬೇಕು ವ್ಯೂ ಅಂದರು, ನಮಗೆ ಮೇಲೆ ಬೇಕು ಅಂತ ನಾವು ಮೇಲೆ ಕೂತಿದ್ದೀವಿ. ಅವರೆಲ್ಲ ಅಲ್ಲೆಲ್ಲ ಕೂತಿರ್ಬೇಕು ಮೋಸ್ಟ್ಲಿ. ಅವರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಒಂಥರ ಇದಂತೆ. ಅದಕ್ಕೆ ನೀನು ಮಾತು ಮುಂಚೆ ಫೋನ್ ತೆಗಿದ್ಯಪ್ಪ, ನಾನು ಬರೋಲ್ಲ, ನಾನು ಇಲ್ಲೇ ಕೂತ್ಕೊತೀನಿ ಅಂತ ಅಂದ್ಬಿಟ್ಟು ಅವ್ರು ಕೆಳಗೆ ಹೋದರು. ನಾನು ಮೇಲ್ಗಡೆ ಬಂದು ನೋಡಿ, ಯಾಕೆಂದರೆ ಒಳ್ಳೆ ಮೆಸೇಜ್ ಇದೆ ಒಂದು. ಈಗ ಅಸಲಿ ಆಟ ಇವಾಗ ಶುರು. ನೋಡೋಣ, ಇವಾಗ ಸ್ಟಾರ್ಟ್ ಆಗಲಿ, ಸಿಗ್ತೀನಿ. ಆ ದೇವ್ರ ಅಡ್ಡ ಬಂದ್ರು ನಿಲ್ಬೇಡ. ತಾಯಿಗಿಂತ ದೊಡ್ಡ ದೇವ್ರಿಲ್ಲ ಅಂತಾರೆ. ನಾನು ಹೇಳ್ತಾ ಇದ್ದೀನಿ. ಗೈಸ್ ಮತ್ತೆ ನಾವು ಮುಗಿಸ್ಕೊಂಬಂದ್ವಿ. ಹೌಸ್ಫುಲ್ಲು. ಇವನ್ ನೀವು ಬುಕ್ ಮೈ ಶೋ ಅಲ್ಲಿ ಇಲ್ಲ ಇಲ್ಲಿ ಬಂದ್ರೂ ಹೌಸ್ಫುಲ್ ಆಗಿ ನೋಡ್ತಾ ಇದ್ದೀರಾ. ಹೌಸ್ಫುಲ್ ಕಂಪ್ಲೀಟ್ ಹೌಸ್ಫುಲ್ಲು. ಈವನ್ ನೀವು ಬುಕ್ ಮೈ ಶೋಲಾಗಲಿ ಯಾವುದಲ್ಲೇ ಆಗಲಿ ನೋಡಿದ್ರೆ ಕಂಪ್ಲೀಟ್ ರೆಡ್ ತೋರಿಸ್ತಿದೆ. ಟಿಕೆಟ್ ಸಿಗ್ತಿಲ್ಲ ನೋಡಿ. ನಿಮಗೆ ಸಾಕ್ಷಿಗಳೇ ಇದ್ದಾರೆ ಎಷ್ಟು ಜನ ಕಾಯ್ತಿದ್ದಾರೆ ಅಂತ. ಈಚ್ ಕಡೆ ಎಲ್ಲ ಫುಲ್ ಕಾಯ್ತಾ ಇದ್ದಾರೆ. ಟಿಕೆಟ್ ಇಲ್ಲ ಅಂತ ಕಳಿಸ್ತಾ ಇದ್ದಾರೆ. ಆ ರೀತಿ ಪರಿಸ್ಥಿತಿ ಬಂದಿದೆ. ಭೀಮಾ ಮಾತ್ರ ಕಂಪ್ಲೀಟ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನಾವು ಸಪೋರ್ಟ್ ಮಾಡಬೇಕಷ್ಟೇ. ಜೈ ಭೀಮಾ. ನೋಡಿ ಎಲ್ಲರೂ ವಾಪಸ್ ಹೋಗ್ತಾ ಇದ್ದಾರೆ. ಹೌಸ್ಫುಲ್.